ಇನ್ನೊಂದು ವಿಡಿಯೋಗೆ ಸ್ವಾಗತಂ ಸುಸ್ವಾಗತಂ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿ ಸಂಡೇ ಇವತ್ತು ಸ್ಪೆಷಲ್ ಅಂತ ಇಲ್ಲ. ನಾನು ಮೊನ್ನೆ ಒಂದು ಸಾರಿ ತಗೊಂಡಿನಲ್ಲ, ಸೊ ಅದನ್ನು ಹೊಲಿಸು ಕೊಡೋಕೆ ಹೋಗ್ತಿದ್ದೆ. ಕಾಮ ಹೆಂಗೆ ಹೊಲಿಸೋದಂದೇಳಿ ಇನ್ನು ಪ್ಲ್ಯಾನ್ ಮಾಡಲ್ಲ. ಹೋಗಿ ಕಾಮ ಮೂರ್ತಿ ಸ್ಯಾರಿ ಬ್ಲೌಸ್ ಹೊಲಿಸಿನಲ್ಲ, ಅದೇ ಥರ ಹೊಲಿಸ್ಕೊಂಡು ಅನ್ಕೊಂಡು ತಗೊಂಡು ಹೋಗಿದ್ದೆ ಕಾಮ. ಮತ್ತು ಇವತ್ತು ಕುಂದಾಪುರದ ಕುಂದಾಪುರ ಇತ್ತದ್ದು ಸ್ಪೋರ್ಟ್ಸ್ ಎಲ್ಲ ಇತ್ತು. ಅದೀಗ ಸಂಜೆ ಆಯ್ತಲ್ಲ, ಬೆಳಗಿನ ಸ್ಟಾರ್ಟ್ ಆಯ್ತದೆ ಇತ್ತ ಕಾಣುತ್ತೆ. ಈಗ ಬೇರೆ ಬದಿ ಹೋಗ್ದು ಅಷ್ಟೆಲ್ಲ. ಬನ್ನಿ ಹೊರಡುವಂಗ. ಒಳ್ಳೆ ಕೆಲಸ ಮಾಡಿದ. ಸಂಡೇ ಬಾಗ್ಲಾಗೆ ಇರುತ್ತೆ ನಿನ್ನೆ ಹೇಳಿದೆ, ಇಲ್ಲ ಓಪನ್ ಇರ್ಬೇಕು ಅಮ್ಮ ಅಂದ. ಅದಕ್ಕೆ ಬಾಗ್ಲಾಕಿ ಎಂತ ಮಾಡೋಕ್ಕಿಲ್ಲ. ಮತ್ತು ಬೇರೆಲ್ಲರೂ ಕೊಡ್ಕ ಓಪನ್ ಇರುತ್ತಾ, ಬೇರೆ ಕೊಡ್ಕ. ಕಾಲ್ ಮಾಡ್ತಿದ್ಯಾ? ಫೋನು ಆಟೋ ಚಲೋ ಮಾಡ್ಕೊಂಡಿರು. ಸಂಡೇ ಅಲ್ಲ, ಎಲ್ಲ ಬೇರೆ ಹೋಗಿರ್ತಾರೆ ಬಾಬಾ. ಕಾಮ ನಾಳೆಗೆ ಹಂಗೆ. ಬೇರೆ ಎಲ್ಲೂ ಇಲ್ಲ. ಮೊದಲು ಕೊಡ್ತಿದ್ದೆ ಯಾವುದಿಲ್ಲ. ಇಲ್ಲ ಈಗ ಸಂಡೇ ರಜೆ ಇರುತ್ತೆ. ಮತ್ತು ಕುಂದಾಪುರ ಇದಿತ್ತಲ್ಲ ಇವತ್ತು, ಸ್ಪೋರ್ಟ್ಸ್ ಎಲ್ಲ ಇತ್ತಲ್ಲ, ಎಲ್ಲ ಹೋಗಿರ್ತಾರಲ್ಲ. ಅಲ್ಲ ಇದರಲ್ಲಿ ಜೂನಿಯರ್ ಕಾಲೇಜ್ ಒಬ್ಬರು ಕಾಣಿ ಫುಲ್ ನರ್ವಸ್ ಆಯ್ರಿ. ಈಗ ಸಿಕ್ಲಿ ಹೊಲಕ್ಕೆ ನಾಳೆಗೆ ಆಯ್ತದು. ಅದಕ್ಕೆ ಕೂಲ್ ಐತೆ ಅಂತ ಬೀಚಿಗೆ ಕರ್ತದೆ. ಲೈಟ್ ಹೌಸ್ ಎಷ್ಟು ಚಂದ ಅಲ್ಲ ಲೈಟ್ ಹೌಸ್. ಬೀಚ್ ಇತ್ತಲ್ಲ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ಫೋರ್ಸ್ ಇತ್ತು. ಅಲ್ಲಿ ಇತ್ತಲ್ಲ ಹೆಂಗೆ ಬಂದಿತ್ತು ಅಂದರೆ ಅಲ್ಲಲ್ಲಿ ಬಂದಿತ್ತು. ಈ ಕಡೆ ಇಲ್ಲರಿಗೆ ಅದು ಮುಖಂದಿತ್ತಲ್ಲ ಬೇರೆ ಬಂದಿತ್ತು. ಇಲ್ಲಿವರೆಗೆ ಅಲ್ಲಿ ಬಂತು. ಎಷ್ಟು ಟೈಮ್ ಆಯಿತು ನಾವು ಬೀಚಿಗೆ ಬರ್ತೀವಿ? ಎಷ್ಟು ಟೈಮ್ ಆಯ್ತಾ? ಮನೆಯಿಂದ ಬಂದು ಹೋದ್ಯಾ? ಮೊನ್ನೆ ಯಾವತ್ತು 2 ವಾರ ಆಯಿತು. 2 ವಾರ ಆಯಿತಾ? 2 ವಾರ ಇದೆ. ಹಾಂ 2 ವಾರ ಆಯಿತು. 2 ವಾರ ಜಾಸ್ತಿ ಆಯಿತು. ವೀಡಿಯೋ ಕಂಡು ಬಿಟ್ಟು 10 ವಾರ ಆಯಿತು ಅಲ್ಲ. ನಾರ್ಮಲ್ ಆಗಿ ಶಿವಾಕಿಗೆ ಹೋಗ್ಬೋದಾ? ಈ ಸತಿ ಶಿವಾಕಿಗೆ ಹೋಗಿಲ್ಲ. ಎಂತಕ್ಕಂತ ಶಿವಾಕಿ ಎಲ್ಲರೇ ನಡ್ಕೊಂಡು ಹೋಗ್ತಾ ಅಲ್ಲಿ ಹಾರ್ಕೊಂಡು ಮಳೆಗೆ ಬಂತಂದ್ರೆ ಓಡೋಕ್ಕೂ ಹತ್ತಿಲ್ಲ. ಗಾಡಿಯೂ ತರಲ್ಲ. ಅದಕ್ಕೆ ರಗ್ಲಿ ಬೇಡ ಅಂತ ಈಗ ಬೀಚಿಗೆ ಬಂದು ಹಾಪಲ್ಲಿ ಕರ್ಕೊಂಡು ನಾನು ತಂದು ಬೀಚಿಗೆ ಬರ್ಕೊಂಡಿಲ್ಲ. ಏನೋ ಒಂದು ಬೀಚಿಗೆ ಬಂದರೆ ಏನೋ ಒಂಥರ ಮೈಂಡ್ ರಿಲೀಫ್. ಕಾಯಿ ಕುಂಬಳಕಾಯಿ ಈ ಗೋಡಿ ಬೀಚಿಗೆ ಎಂತ ಖುಷಿ ಗೊತ್ತಾ? ನಾರ್ಮಲ್ ಈಗ ಬೇರೆ ಬದಿಯಾರ ಈಗ ಲೈಟ್ ಹೌಸ್ ಎಲ್ಲೋ ಇರುತ್ತೆ, ಶಿವಾಕ್ ಎಲ್ಲೋ ಇರುತ್ತಾ. ಇದಾರ ಕಾಣೆ ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸಿಗೆ ಶಿವಾಕು ಸಿಕ್ಕುತ್ತೆ. ಎಂಡಿಗೆ ಬೀಚಿ ಬದಿ ಬಂದರೆ ನಿಮ್ಗೆ ಲೈಟ್ ಹೌಸ್ ಸಿಗುತ್ತೆ. ಅದೊಂದು ಖುಷಿ. ಒಳ್ಳೆ ಮಾಡಿ ಇಲ್ಲಿಂದ ಸೀದಾ ಮನೆ ಹೊರಟಿದ್ದೀಗ. ಇದೆಂತ ಕೇಕ್ ತಗೊಂಡ್ಕಂತ ಸರ್ಪ್ರೈಸ್ ಅದನ್ನು ತಗೊಂಡು ಇಲ್ಲಿಂದ ಮನೆಗೆ ಒಂದೇ ಜಲ್ದಿಗೆ ಅಂದರೆ ಜನನೇ ಕೇಕ್ ಪಾಲಿಸಿ ಕರ್ಕೊಂಡು ಕಾಣ್ಕಿ ಅಂತ ಎಂತ ಬೇಕು? ಕಟ್ ಕೇಕ್ ಬೇಕಾ ನೋಡಿ ತಗೊಂಡು. ಯಾವ ಫ್ಲೇವರ? ಪೈನಾಪಲ್. ಮುಂದೆ ಪೈನಾಪಲ್, ಹಿಂದಿದ್ದ ಬ್ಲ್ಯಾಕ್ ಫಾರೆಸ್ಟ್, ಡಾರ್ಕ್ ಚಾಕ್ಲೇಟ್, ಮ್ಯಾಂಗೋ, ಸ್ಟ್ರಾಬೆರಿ. ಪಪ್ಸ್ ತಗೊಂಡು. ಪಪ್ಸ್ ನಿನ್ನ ಫೇವ್ರೇಟಾ? ಪಪ್ಸ್ ನಿನ್ನ ಫೇವ್ರೇಟಾ? ಕಾಲೇಜ್ ಟೈಮಲ್ಲಿ ತಿಂತಿದ್ದೀಗ ದಿನ ತಿಂತಿದ್ದೆಯಲ್ಲ, ಊಟ ಮಾಡೋದಿಲ್ಲಲ್ಲ. ಗೊತ್ತಾಯ್ತು ಬಿಡು. ಪಪ್ಸ್ ಮತ್ತೊಂದು ಸಮೋಸ 2. ಇದೊಂದು ತಗೊಂಡಿದ್ದಾಳೆ 6 ಎಲ್ಲ ತಗೊಂಡು. ನಾನು ಎಂತ ಬಂದಿದ್ದ ಹೋದ ಕೆಲಸನೇ ನಾನು ನಿನ್ನೆನೇ ಹೇಳಿದ್ದೆ ನಂಗೆ ಆಲ್ಮೋಸ್ಟ್ ಗೊತ್ತಿತ್ತು ಇರ್ಬೋದು ಅಂತ. ಸಂಡೇ ಆಲ್ಮೋಸ್ಟ್ ಬೆಳಗ್ಗೆ ಓಪನ್ ಇದ್ದಿರ್ಬೋದು. ಈಗ ಮಧ್ಯಾಹ್ನ ಕ್ಲೋಸ್ ಆಗಿರ್ಬೋದು. ಇನ್ನೆಂತ ಮಾಡೋದು, ನಾಳೆಗೆ ಹೋಗಿ ಕೊಡೋದು ಅಷ್ಟೇ. ಅದಕ್ಕೆ ಬೀಚಿಗೆ ಹೋಗಿ ಜನರಿಗೆ ಬರೋದು ಕೇಕ್ ತಗೊಂಡು. ಈಗ ಮತ್ತು ಕೇಕ್ ಎಂತಕ್ಕೆ ತಗೊಳ್ಳೋದು? ಮನೆಗೆ ಹೋಗಿ ಕರೆಕ್ಟ್ ಮಾಡಿ ಹೇಳಿ. ಪಾನಿಪುರಿ ಬೇಕಂತ ಒಂದು ಪಾತ್ರೆಯಾಗಿ ಕೂತ್ಕೊಂಡಿರ್ತೀವಿ. ರಸಾಯನ ಬಂತು. ರಸಾಯನ ಒಂದು ಬಂತು. ರಸಾಯನ ಕುಡ್ಕೊಂಡು ಪಾನಿಪುರಿ ತಗೊಂಡು ಹೋಗ್ತೀವಿ. ಮನೆಗೆ ಅಂತ ಸರ್ಪ್ರೈಸ್ ಇತ್ತು ನಮಗೆ. ಅದು ಕಾಣ್ತೀವಿ ಅಂತ ವಿಡಿಯೋ ಗೊತ್ತಿತ್ತು. ನಾನು ಹೇಳಿದ್ದೆ ಎಂತ ಅಂತ. ನಾನು ಹೇಳಿದ್ರು ನಂಗೆ ಗೊತ್ತಾಗ್ತದೆ. ಎಲ್ಲ ತಗೊಂಡು ಮನೆ ಹತ್ರ ಬಂತು. ಈಗ ಗೇಟ್ ಬಾಗ್ಲಾಕಿತ್ತು. ಅದನ್ನೊಂದು ತಕ್ಕೊಂಡು ವಾಪಸ್ ಬೇಕಾಗ್ತದೆ.
ವಾಪಸ್ ಗೇಟ್ ಗಾಡಿಗೆ ನೀ ಹಾಕಿ ಇಲ್ಲ ಗಾಡಿ ನಾ ಹೇಳ್ತಂತೆ ಗೇಟ್ ಹಾಕ್ತೆ ಈಗ ಬಟ್ ನಾ ಕಡೆ ಹೊರಗೆ ನಾ ಕಡೆ ಹಾಕ್ತೀವಿ. ಪ್ಯಾಟಿ ಸೀರೀಸ್ ಮುಗೀತು, ಇನ್ನು ಮನೆಗಿತ್ತು ಅಂದ್ರೆ ಹೋದ ಕಾಣಿಕೆ ಅಂತ ಮಾತಾಡೋದು. ಆಯ್ತಾ ಮತ್ತೆ ಬೇಡ ಅತ್ತ ಕೇಕ್ ಓಪನ್ ಮಾಡೋಕೆ ಒತ್ಕಂತಿದ್ದಾಳೆ. ಕೇಕ್ ಇದೇ ಇರಲ್ಲ ಎಂತ ಇರಲ್ಲ, ಈ ಕೇಕ್ ಬೇಡ ಇದೆ. ಆಪ್ಷನ್ ಇಲ್ಲದೆ ಚೂಸ್ ಮಾಡಿದ್ಯಾ? ಆಪ್ಷನ್ ಇಲ್ಲ. ಈ ಕೇಕ್ ಇಷ್ಟ ಇಲ್ಲ. ಕಂಬ ಇದು ಯಾವುದಿದೆ? ಇದು ದೇವರೊಣೆ ಗೊತ್ತಿಲ್ಲ. ಬ್ಲ್ಯಾಕ್ ಫಾರೆಸ್ಟ್. ವೈಟ್ ಇತ್ತಲ್ಲ ಬರೀ, ಬ್ಲ್ಯಾಕ್ ಫಾರೆಸ್ಟ್ ಹೆಂಗೆ ಆಗ್ತದ? ಬ್ಲ್ಯಾಕ್ ಇದ್ರೆ ಮಾತ್ರ ಬ್ಲ್ಯಾಕ್ ಫಾರೆಸ್ಟ್. ಎಂತ ಮಗಳಂತ ಮಾಡ್ತಾಳ ಮರ ಎಂತ? ಹಾಂ ನಿಮ್ಗೆ ಎಂಥರ ಹೋಯ್ತಾ? ಹಾಂ ಕೇಕ್ ಇಡೋಕೊಂದು ಸೆಟಪ್ ರೆಡಿ ಆಯಿತು. ಇದೆಂತ ಪಾನಿಪುರಿ. ಸಂಜೆ ಪೂಜೆ ಸ್ಟಾರ್ಟ್ ಆಯಿತು. ತೋರ್ಸದಾ? ರಿವೀಲ್ ಮಾಡೋದಾ? ಸೊ ನಾನು ಕೇಕ್ ತಗೊಂಡದ್ದು ಕಾರಣ ಎಂತ ಅಂದರೆ, ಇವತ್ತು ತಾರೀಕು 28, ಇವತ್ತು ಕರೆಕ್ಟ್ ಮದುವೆ ಹಾಫ್ ಇಯರ್ ಆಯ್ತು. 6 ಮಂತ್ ಆಯ್ತು, ಅಂದರೆ ಹಾಫ್ ಇಯರ್ ಆಯ್ತು, ಕಂಪ್ಲೀಟ್ ಆಯ್ತು. 6 ತಿಂಗಳು ಕಳೆದೇ ಗೊತ್ತಾಗಿಲ್ಲ. ಕಣ್ಮುಚ್ಚಿ ಮೊನ್ನೆ ಇಟ್ಲ ಮದುವೆ ಆದಂಗೆ ಇದು ಕಣ್ಮುಚ್ಚಿ ಕಂಡಿರೋಳಗೆ 6 ತಿಂಗಳು ಕಂಪ್ಲೀಟ್ ಆಯ್ತು, ಹಾಫ್ ಇಯರ್. ಸೊ ಒಂದು ಸಣ್ಣ ಸಣ್ಣ ಮೆಮೊರೀಸ್ನು ಎಂಜಾಯ್ ಮಾಡುವ, ಸಣ್ಣ ಸಣ್ಣ ಮೂಮೆಂಟ್ನು ಎಂಜಾಯ್ ಮಾಡುವ, ನಮ್ಮದೇ ಅದೊಂದು ಮೂಮೆಂಟ್ನ ಕ್ರಿಯೇಟ್ ಮಾಡುವ ಅನ್ಕೊಂಡು ಸಣ್ಣದಂದ್ರೆ ಸೆಲೆಬ್ರೇಷನ್ ಮಾಡ್ತಿತ್ತು. ಸಣ್ಣದಾಗಿ ಅಂಥದ್ದೆಂಥ ಸೆಲೆಬ್ರೇಷನ್ ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಮಾಡುವ ಅನ್ಕೊಂಡು ಕೇಕ್ ತಗೊಳ್ಳೋದಷ್ಟೇ. ಯಾರೂ ಇಲ್ಲ, ಅಮ್ಮ ನಾವೇ 3 ಜನ, ಅಮ್ಮ ನಾನು ಸುರೇಶ್ 3 ಜನ. ಸೊ ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಮಾಡುವ ಅನ್ಕೊಂಡು ಅಷ್ಟೇ, ಒಂದು ಮೂಮೆಂಟನ್ನು ಕ್ರಿಯೇಟ್ ಮಾಡುವ ಅನ್ಕೊಂಡು ಅಷ್ಟೇ. ಫೈನಲಿ 6 ತಿಂಗಳು ಕಂಪ್ಲೀಟ್ ಆಯ್ತು. ಅದು ಕೇಕ್ ಕಟಿಂಗ್ ಈಗ ಆಯ್ತು. ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಮಾಡ್ತಾ ಚಿನ್ನಪುರಕ್ಕೆಲ್ಲ ಹೋಗಿ ಬಂತ ಅಲ್ಲಿ ಅಂತ ಆಟ ಎಂತ ಆಡ್ತಿತ್ತು, ಪಾರ್ಕಿಂಗ್ ಚಿತ್ರ ಇತ್ತು. ಸೊ ಸಂಡೇ ಇವತ್ತಿಷ್ಟೇ, ಸಂಡೇ ಬ್ಲಾಗ್ನ ಈಗ ಏನು ಮಾಡ್ತಿತ್ತು. ಈ ಬ್ಲಾಗ್ ನಿಮಗೆ ಏನಾದರೂ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.